नमस्कार, मैं अंजना और आप देख रहे हैं ईश्वर इंडिया न्यूज। आइए रुक करते हैं आज की बड़ी खबर पर। गांधी गुंज माई बसवा जयंती उत्सव समिति बीदर ने जयंती मनाई। विश्व गुरु बसवन्ना की 892वीं जयंती और प्रसाद दसोहा कार्यक्रम की है। इस समय सुनंद बहनजी, शिवानंद महास्वामी, अब्दुल खादिर, शाहीन ग्रुप ऑफ इंस्टीट्यूशंस, श्री जयराज खंड्रे इतने लोग मौजूद हैं। ಪತ್ರ ಬರೆದೆ, ಸರ್ ನಾವು ಮಾಡ್ತಾ ಇದೀವಿ, ನಿಮ್ಮ ಕಡೆಯಿಂದ ಏನಾದರೂ ನಿಮ್ಮ ಸಂಸ್ಥೆಯಿಂದ ಮಾಡ್ರಿ ಅಂದ್ರೆ ನಾನು ಆ ಸಂಸ್ಥೆಗೆ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಡ್ತೀನಿ ಅಂತ ನಮ್ಮ ಅಬ್ದುಲ್ ಖದೀರ್ ಸಾಹೇಬ್ ಹೇಳಿದ್ದಾರೆ. ಅಂತ ಖದೀರ್ ಸಾಹೇಬರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಈ ಒಂದು ಸಂದರ್ಭದಲ್ಲಿ ಈ ವರ್ಷದ ಬಸವ ಜಯಂತಿಯ ಅತ್ಯಂತವಾದಂತಹ ಒಂದು ತತ್ವವನ್ನ, ಒಂದು ಸಮಾಜವನ್ನ ನಿರ್ಮಿಸಿಕೊಟ್ಟಂತಹ, ದಾರಿ ತತ್ವ ಸಂದೇಶಗಳನ್ನು ಕೊಟ್ಟಂತಹ ವಿಶ್ವ ಕಂಡ ಬಹಳ ದೊಡ್ಡ ದಾರ್ಶನಿಕರು, ಪ್ರವಾದಿಗಳು. ಅವರು ತತ್ವದಲ್ಲಿ ಕಾಯಕ ಮತ್ತು ದಾಸೋಹ ಎರಡು ತತ್ವಗಳು ವಿಶ್ವಮಾನ್ಯವಾದ ಶ್ರೇಷ್ಠ ತತ್ವಗಳು. ಇವತ್ತು ನಾವೆಲ್ಲ ಕಾಯಕವೇ ಕೈಲಾಸವೆಂದು ಈ ಒಂದು ಬೀದರ್ ಗಾಂಧಿಗಂಜಿಗೆ ರೈತರು ತರುವಂತಹ ಕೃಷಿ ಉತ್ಪನ್ನಗಳನ್ನ ಅವುಗಳನ್ನು ಮಾರಾಟ ಮಾಡಿ ನಾವು ರೈತರ ಸೇವೆಯನ್ನು ಮಾಡ್ತಾ ಇದ್ದೇವೆ. ಆ ಒಂದು ಕಾಯಕದಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಕಾಯಕವೇ ಕೈಲಾಸವೆನ್ನುವಂತಹ ಒಂದು ಮಂತ್ರದ ಮೇಲೆ ಗಾಂಧಿಗಳು ನಡೀತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಹಳ ಶಿವಾನಂದ ಮಹಾಸ್ವಾಮಿಗಳು. ಹಾಗಾಗಿ ಅವರಿಗೆ ಒಂದು ಸರ್ಕಾರ ಆತ್ಮೀಯ ಒಂದು ಸನ್ಮಾನ. ಸರ್ ಸರಿ ಕಡೆ ಧನ್ಯವಾದಗಳು. ನಂತರ ಈ ಕಾರ್ಯಕ್ರಮ ಧನ್ಯವಾದಗಳು. ಭಾರತೀಯ ಸಂಸ್ಕೃತಿ ವಿಶ್ವದಲ್ಲೇ ಪ್ರಚಾರ ಮಾಡ್ತಿರ್ತಕ್ಕಂಥ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಸಹಕಾರ ಮಾಡಿ ಸುಂದರ ಬೆಳೆದ ಭಾರತವಾಗಿದೆ. ಹಾಗೆ ಎಲ್ಲ ಕಾರ್ಯಕ್ರಮಗಳಿಗೆ थोड़ा वाइड आगे ಎಲ್ಲಾರ ಬರೋದು ಸರ್ ಇನ್ನೊಂದ್ಸಲ ಹೇಳಿ ಸರ್. ಬಸವ ಬಸವ ಎಂಬುದೇ ಭಕ್ತಿಶಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನೀ ಒಲಿದರೆ ಕೊರಡು ಕೊಡುವುದಯ್ಯ, ನೀ ಒಲಿದರೆ ಮರಳು ಹೇಳುವುದಯ್ಯ, ನೀ ಒಲಿದರೆ ವಿಷವು ಅಮೃತವಾಗುವುದಯ್ಯ, ನೀ ಒಲಿದರೆ ಸಕಲ ಪದಾರ್ಥಗಳು ಇದರಲ್ಲಿರುವವು. ದೇವ ಮಾಡುವೆ ಬೇರಿಗಳೆನ್ನ ಒಡೆಯನ ಬೇಡುವೆ, ಒಡೆಯ ಕೊಡಲ ತೋರಿಯನ್ನ ಬಡತನ ನಿರ್ಣಯಿಸುವೆ. ಒಡೆಯ ಮಹಾದಾನಿ ಕುಡಲ ಸಂಗಮ ದೇವ. ವಿಶ್ವಗುರು ಬಸವಣ್ಣನವರಿಗೆ, ಜಗಜ್ಯೋತಿ ಬಸವಣ್ಣನವರಿಗೆ. ವ್ಯಾಪಾರಸ್ಥರು ಇವತ್ತು ನನ್ನನ್ನು ಇಲ್ಲಿ ಬೇಕಾದಂತೆ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ಬಸವಣ್ಣ ಜಯಂತಿಯಲ್ಲಿ ಭಾಗವಹಿಸುವುದು ನನ್ನ ಅದೃಷ್ಟ ಅಂತ ನಾನು ಭಾವಿಸುತ್ತೇನೆ. ಬಸವಣ್ಣವರು ನಡೆದಾಡಿದ್ದ ಈ ನಾಡಿನಲ್ಲಿ ಕೆಲಸ ಮಾಡಲು ಅದರಿಂದ ಅದೃಷ್ಟ ಅಂತ ನಾನು ಭಾವಿಸುತ್ತೇನೆ. ಬಸವಣ್ಣವರ ತತ್ವ ಬಗ್ಗೆ ನಿಮಗೆಲ್ಲರೂ ನಾನು ಹೇಳುವುದೇನಿಲ್ಲ, ಬಹಳಷ್ಟು ನಿಮಗೆ ಗೊತ್ತಿದೆ. ಬಸವಣ್ಣವರು 100 ವರ್ಷಗಳ ಹಿಂದೆ ಅಭ್ಯುದಯ ಭಾವನೆಗಳನ್ನು ನಮ್ಮೆಲ್ಲರೂ ಕಲಿಸಿದ್ದಾರೆ. ಸಮಾಜಕ್ಕಾಗಿ ಅಷ್ಟು ವರ್ಷ ಹಿಂದೆ ಅವರು ವಚನಗಳನ್ನು
अब तक के लिए बस इतना ही, फिर मिलते हैं एक ऐसी ही बड़ी खबर के साथ। अब तक के लिए नमस्कार और देखते रहिए ईश्वर इंडियन न्यूज।